ಅವರಿಗೆ ಹೊರಗಡೆ ಇದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಅವ್ರು ಹೇಗಿದ್ದಾರೆ, ಊಟ ಮಾಡಿದ್ರಾ, ಅವ್ರ ಆರೋಗ್ಯ ಹೇಗಿದೆ, ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರಾ, ಹೇಗಿದ್ರು, ರಾಣಿ ಥರ ಇದ್ರು. ಒಂದಿನೂ ಆಚೆ ಹೆಜ್ಜೆ ಇಟ್ಟವರಲ್ಲ ಅಂಥವ್ರು ಇವತ್ತು ಬೀದಿಲಿ ಒಬ್ಬರೇ. ಕೋಪದಲ್ಲಿ ಹೇಳಿದ ಮಾತು ಕೋಪ ಹಿಡಿದ ಮೇಲೆ ನಮ್ಮನ್ನೇ ಅಯ್ಯೋ ಅನಿಸ್ಬಿಡುತ್ತೆ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಮನಸ್ತಾಪ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ, ಎಲ್ಲವನ್ನ ಮರೆಸ್ಬಿಡುತ್ತೆ. ಕೊನೆಗೆ ಪಶ್ಚಾತ್ತಾಪ ಒಂದೇ ಉಳಿಯೋದು. ಆದರೆ ಕಳೆದು ಹೋಗಿರುವಂಥ ಸಮಯ ಮತ್ತೆ ಸಿಗೋದಿಲ್ಲ. ಸರಿಪಡಿಸೋ ಅವಕಾಶ ಒಂದ್ಸಲ ಕೈತಪ್ಪಿ ಹೋದರೆ ಮತ್ತೆ ಸಿಗೋದಿಲ್ಲ. ಎಲ್ಲವೂ ಹೋದಾಗೇನೆ. ಈಗ ಸುಮ್ಮನೆ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ಅವ್ರನ್ನ ಹುಡುಕಬೇಕು. ಇಲ್ಲ ಮಾವ, ಮಾಮ್ ಸಿಗ್ತಾರೆ, ಸಿಗ್ಬೇಕು. ನಾವು ಹೋಗಿ ಹುಡ್ಕೋಣ. ಬರೀ ಹುಡ್ಕೋದು ಅಷ್ಟೇ ಅಲ್ಲ, ಈ ಟೈಮ್ ಮಾಮ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನಿಜ, ನಮ್ಮಿಂದ ತಪ್ಪಾಗಿದೆ, ಆದರೆ ಆ ತಪ್ಪನ್ನ ಸರಿ ಮಾಡ್ಕೋಬೋದು. ಇನ್ನೂ ಟೈಮ್ ಇದೆ, ಲೇಟ್ ಆಗಿಲ್ಲ. ನಾನು ಮಾಮ್ ಫ್ರೆಂಡ್ಸ್ಗೆಲ್ಲ ಮತ್ತೆ ಕಾಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡ್ತೀನಿ. ಯಾರಾದರೂ ನೋಡಿ ಕಾಲ್ ಮಾಡಿದ್ರು ಮಾಡ್ಬೋದು. ಸರಿ, ನೀನು ಅಪ್ಪ ಕೆಲಸ ಮಾಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಬರ್ತಾ ಅಪ್ಪಿ, ಬನ್ನಿ ಹೋಗೋಣ. ಆನಂದ್, ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆಯಪ್ಪ, ಟಯರ್ಡ್ ಆಗ್ಬಿಟ್ಟಿದ್ಯಾ, ನೀರು ಕುಡಿ. ಯಾಕೆ ಡಲ್ ಆಗಿದ್ಯಾ? ಮೀಟಿಂಗ್ ಏನಾಯಿತು? ಇಲ್ಲ ಚಿನ್ನ, ಮೀಟಿಂಗ್ ಆಗಲಿಲ್ಲ. ಅಂದರೆ ಗೆಳೆಯನ ಮೂಡ್ ಸರಿ ಇರಲಿಲ್ಲ, ಅದಕ್ಕೆ ಮೀಟಿಂಗ್ ಮುಗಿಲಿಲ್ಲ. ಮತ್ತೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಇನ್ನೊಂದು ಸಲ ಹೋದ್ರೆ ಆಯ್ತಪ್ಪ. ಆ್ಯಕ್ಚುಲಿ ನಾನು ಫೀಲ್ ಆಗಿರೋದು ಅದಕ್ಕಲ್ಲ ಚಿನ್ನ. ಲೈಫ್ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಯಾವಾಗ ಏನು ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಒಂದು ಕಾಲದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಮೆರೆದಿರ್ತಾರೆ, ಅಂಥವ್ರನ್ನೇ ಒಂದಿನ ನಾವು ಬೀದಿಲಿ ನೋಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಜೀವನ ಅನ್ನೋದು ಒಂಥರ ಗಡಿಯಾರ ಇದ್ದ ಹಾಗೆ. ಮೇಲಿದ್ದ ಮುಳ್ಳು ಕೆಳಗಡೆ ಬರಲೇಬೇಕು. ಕೆಳಗಿದ್ದವನು ಮೇಲೆ ಹೋಗ್ತಾನೆ, ಮೇಲಿದ್ದವನು ಕೆಳಗೆ ಬರ್ತಾನೆ. ಇದೊಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಏಣಿ ಸಿಗ್ತಲ್ಲ ಅಂತ ಖುಷಿ ಪಡೋಷ್ಟರಲ್ಲೇ ಆವಾಗ ಆಹಾರ ಆಗ್ಬಿಟ್ಟಿರ್ತೀವಿ. ಲೈಫು ಅಷ್ಟೇ, ಯಾವಾಗೇನು ಅಂತ ಹೇಳೋಕ್ಕಾಗಲ್ಲ. ಏನಾಯ್ತಪ್ಪ ಇವತ್ತು ನಿನಗೆ? ಒಳ್ಳೆ ವೇದಾಂತಿ ಥರ ಮಾತಾಡ್ತಿದ್ಯಲ್ಲ. ಚಿನ್ನ, ಇವತ್ತು ಮೀಟಿಂಗಿಂದ ಬರೋವಾಗ ಶಕುಂತಲಾ ಆಂಟಿ ನೋಡಿದೆ ಕಣೆ. ನೋಡಬಾರ ಸ್ಥಿತಿ ನೋಡಿದ್ವಿ. ಅಂದರೆ ಅವರೊಂಥರ ಭಿಕ್ಷುಕಿ ಥರ ಕಾಣಿಸ್ತಾ ಇದ್ರು ಕಣೆ. ನಾನು ಯಾವತ್ತೂ ಅವ್ರನ್ನ ಆ ಸ್ಥಿತಿಲಿ ನೋಡಿರಲಿಲ್ಲ. ತುಂಬಾ ಕುಗ್ಗಿ ಹೋಗಿದ್ದಾರೆ. ಅವ್ರು ನೋಡಿದಾಗ ನನಗದೇ ಅನಿಸಿತು, ಯಾವುದೋ ನಾವು ಅಂದ್ಕೊಂಡಾಗಿರಲ್ಲ, ಎಲ್ಲ ಭ್ರಮೆ ಅಂತ. ಭ್ರಮೆ ಅಲ್ಲ, ಅವ್ರ ಕರ್ಮ. ಆಗ ಮಾಡಿದ್ದನ್ನು ಈಗ ಅನುಭವಿಸ್ತಿದ್ದಾರೆ ಅಷ್ಟೇ. ಅವ್ರು ಮಾಡಿರೋದೇನು ಒಂದ ಎರಡ ಆನಂದ್? ಮಾಡಬಾರ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಪಾಪ ಆ ಸುಧಂಗೆ ಭಾಗ್ಯಮ್ಮಂಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಅವ್ರಿಗೊಂದು ಟೈಮಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಅಲ್ದಾಡೋ ಹಾಗೆ ಮಾಡಿದರು. ಇವತ್ತು ಆ ಸ್ಥಿತಿ ಅವ್ರಿಗೆ ಬಂದಿದೆ ಅಷ್ಟೇ. ದೇವ್ರ ಬುಕ್ಕಲ್ಲಿ ಎಲ್ಲ ಲೆಕ್ಕಗಳು ಇರುತ್ತೆ. ಒಂದೆಲ್ಲ ಒಂದಿನ ಎಲ್ಲರೂ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಲೇಬೇಕಲ್ಲ. ಚಿನ್ನ, ಮುಂಚೆ ಎಲ್ಲ ಅವ್ರನ್ನ ನೆನೆಸ್ಕೊಂಡಾಗ ನನಗೂ ಇದೇ ಥರ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಅವ್ರನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ನಲ್ಲ, ನಿಜವಾಗ್ಲೂ ನನಗೆ ಒಂಥರ ಕರಳು ಚುರ್ರ ಅಂದ್ಬಿಡ್ತು ಕಣೆ. ಅವರು ಯಾರನ್ನ ನಂಬ್ಕೊಂಡಿದ್ರು, ಜೀವನ ಪರ್ಯಂತ ಇವನನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಅಂದ್ಕೊಂಡಿದ್ರಲ್ಲ, ಅವನೇ ಇವತ್ತು ಇವ್ರನ್ನ ಬೀದಿಗೆ ತಳ್ಳಿಬಿಟ್ಟಿದ್ದಾನೆ. ನಮ್ಮವರೇ ನಮ್ಗೆ ಆ ಥರ ಪರಿಸ್ಥಿತಿಗೆ ತಂದಾಗ ಹೇಗೆ ಅನ್ನಿಸ್ಬೇಡ ಹೇಳು? ಓಕೆ 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 ಯಾ
ಐ ಆಮ್ ಆಲ್ ಸೆಟ್ ಟು ಫ್ಲೈ. ಡನ್. ಏ ಬೇಬಿ, ಏನಿದೆ ಸೆಟಪ್ಪು? ಇವತ್ತು ನಂಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಮ್ಮ ಕಷ್ಟಗಳಿಗೆಲ್ಲ ಇವತ್ತು ದಿ ಎಂಡ್. ಜೈ, ಇಂಡಿಯಾದಲ್ಲಿ ಇದು ನಮ್ಮ ಲಾಸ್ಟ್ ನೈಟ್. ವಾವ್, ನಾಳೆ ಬೆಳಗ್ಗೆಯಿಂದ ನಾವು ಫಾರಿನಲ್ಲಿ ಇರ್ತೀವಿ. ಇದು ನೆನೆಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಜೈ, ಇದೇ ಖುಷಿಗೆ ನಾವು ಜೋರಾಗಿ ಪಾರ್ಟಿ ಮಾಡೋಣ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ನಾವೇ ಯಾಕೆ ನಮಗೆ ಫೇರ್ವೆಲ್ ಪಾರ್ಟಿನ ಮಾಡಬಾರ್ದು? ನಾಳೆಯಿಂದ ನಮ್ಮ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಕಂಟ್ರಿಯಲ್ಲಿ ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇರಲ್ಲ. ನಾನು ನನ್ನ ಗಂಡ ಫ್ರೀ ಬರ್ಡ್ಸಾಗಿ ಹಾರಾಡ್ಕೊಂಡು ಖುಷಿಯಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಬದುಕ್ಬೋದಲ್ವಾ? ಅದನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬ ಖುಷಿ ಆಗ್ತಿದೆ. ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಡೂ ಪಾರ್ಟಿ. ಎಸ್. ಎಸ್. Baby, let's have a strong party. ಓಕೆ. Cheers. ಇನ್ನೊಂದು ಸ್ವಲ್ಪ. ಅವರಿಗೆ ಹೊರಗಡೆ ಇದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಅವ್ರು ಹೇಗಿದ್ದಾರೆ, ಊಟ ಮಾಡಿದ್ರಾ, ಅವ್ರ ಆರೋಗ್ಯ ಹೇಗಿದೆ, ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರಾ, ಹೇಗಿದ್ರು? ರಾಣಿ ಥರ ಇದ್ರು. ಒಂದಿನೂ ಆಚೆ ಹೆಜ್ಜೆ ಇಟ್ಟೋರಲ್ಲ. ಅಂಥವ್ರು ಇವತ್ತು ಬೀದಿಲಿ ಒಬ್ಬರೇ. ಕೋಪದಲ್ಲಿ ಹೇಳಿದ ಮಾತು ಕೋಪ ಹಿಡಿದ ಮೇಲೆ ನಮ್ಮನ್ನೇ ಅಯ್ಯೋ ಅನಿಸ್ಬಿಡುತ್ತೆ. ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಮನಸ್ತಾಪ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ, ಎಲ್ಲವನ್ನ ಮರೆಸ್ಬಿಡುತ್ತೆ.